ಸನಾತನ ಧರ್ಮದಲ್ಲಿ ನಾವು ಒಂದು ದೇವರು ಅನ್ನೋ ಕಾನ್ಸೆಪ್ಟ್ ಬಂದಾಗ ಸನಾತನ ಧರ್ಮ ಅನ್ನೋದು ಒಂದು ಸಮುದ್ರ, ಎಲ್ಲಿ ಎಷ್ಟು ಆವಿ ಆದ್ರೂ ವಾಪಸ್ ಬಂದು ಅಲ್ಲಿಗೆ ಸೇರ್ಬೇಕು. ಈಗ ಸನಾತನ ಧರ್ಮ ಹಾಗೂ ದೇವರು ಅವ್ರ ಧರ್ಮನ ಅವ್ರ ಹೆಮ್ಮೆಯಿಂದಲೇ ನೋಡ್ತಾರೆ. ಎಲ್ಲಿವರೆಗೆ ಅಂತಂದ್ರೆ ಅವರ ಮೂಲ ಧರ್ಮ ಏನು ಅಂತ ಗೊತ್ತಾಗೋವರೆಗೂ. ಮೇಲಕ್ಕೂ ಹೋಗ್ತಾ ಇಲ್ಲ, ಕೆಳಗೂ ಹೋಗ್ತಾ ಇಲ್ಲ, ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಅವಾಗಷ್ಟೇ ಅದನ್ನು ಪಾಲಿಸೋಕ್ಕೆ ಸಾಧ್ಯ. ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಹಿಂದೂ ಧರ್ಮ ಅಥವಾ ಸನಾತನ ಧರ್ಮದ ಕುರಿತು ತಿಳಿದುಕೊಳ್ಳಲಿದ್ದೇವೆ. ಅದರಲ್ಲೂ ಮುಖ್ಯವಾಗಿ ಈ ಧರ್ಮ ಅಂದರೆ ಏನು, ಜನರಲ್ ಟರ್ಮ್ಸಲ್ಲಿ ಅಥವಾ ಸಾಮಾನ್ಯವಾಗಿ ಧರ್ಮ ಅಂದ್ರೇನು, ಅದರ ವ್ಯಾಪ್ತಿ ಎಷ್ಟಿದೆ, ಇವೆಲ್ಲವುಗಳ ಕುರಿತಾಗಿ ಇವತ್ತು ನಮ್ಮೊಂದಿಗೆ ಚರ್ಚೆ ಮಾಡಲು ನಮ್ಮೊಂದಿಗಿದ್ದಾರೆ ಅನಂತಕೃಷ್ಣ ಶರ್ಮಾ ಸರ್ ಅವರು. ಕಾರ್ಯಕ್ರಮಕ್ಕೆ ಸರ್ ನಿಮಗೆ ಸ್ವಾಗತ. ನಮಸ್ತೆ. ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೂ ಈ ಮೂಲಕ ಶುಭ ಹಾರೈಸ್ತೇನೆ. ಈ ಧರ್ಮನಿಷ್ಠೆ ಅನ್ನೋದು ಏನು? ಧರ್ಮನಿಷ್ಠೆ ಅಂತ ಏನಕ್ಕೆ ಹೇಳ್ತೀವಿ ಅಂತಂದರೆ, ಯಾವುದಾದ್ರೂ ಒಂದು ಸಿದ್ಧಾಂತವನ್ನು ಒಪ್ಪಿದಾಗ ಅದನ್ನು ಒಪ್ಕೊಳ್ಳೋದಿದೆಯಲ್ಲ, ಅದು ನಿಷ್ಠೆ. ಏನು ಅಂತಂದರೆ, ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ನಾನು ತಂದೆ ತಾಯಿ ಅಂತ ಕರೆದ್ರೂ ಬೇರೆಯವರನ್ನು ಅದೇ ರೀತಿ ಕಾಣ್ತೀವೋ ಇಲ್ವೋ, ನನ್ನ ತಂದೆ ರೀತಿಯವರು ಅಂತ ಹೇಳ್ತೀವಿ. ಅಂದರೆ ನನ್ನ ತಂದೆ ರೀತಿ ಅಂತಂದರೆ ಏನು ಅಂತಂದರೆ, ನನಗೆ ಜನ್ಮ ಕೊಟ್ಟ ತಂದೆಗೆ ನಾನು ಏನು ಗೌರವವನ್ನು ಸಲ್ಲಿಸ್ತೀನಿ ಅದೇ ರೀತಿಯ ಗೌರವವನ್ನು ಇವ್ರಿಗೂ ಸಲ್ಲಿಸ್ತೀನಿ. ಯಾಕೆ ಅಂತಂದರೆ, ನನಗೆ ಜನ್ಮ ಕೊಟ್ಟಿಲ್ದಲೇ ಇರ್ಬೋದು ಇವರು, ಆದರೆ ಇವರು ಹೇಳ್ಕೊಟ್ಟಿರೋ ಸಂಸ್ಕಾರಗಳು ಅಥವಾ ಕೊಟ್ಟಿರೋ ಸಂಸ್ಕಾರಗಳಿದೆಯಲ್ಲ ಅಥವಾ ಎಜುಕೇಷನ್ ಇದೆಯಲ್ಲ ಅವ್ರಿಗೆ ಆ ಮಟ್ಟದಲ್ಲಿದೆ. ಹಂಗಾಗಿ ಇವ್ರಿಗೂ ನಾನು ಆ ತಂದೆಯ ಸ್ಥಾನವನ್ನು ಕೊಡ್ತೀನಿ ಅಂತ ಹೇಳೋದು. ಇದು ನಿಷ್ಠನಾಗಿರೋದು ಅಂತ. ನಿಷ್ಠನಾಗಿದ್ದಾಗ ಮಾತ್ರ, ಅಂದರೆ ಯಾವುದೇ ಕೆಲಸವನ್ನು ನಾನು ಪದೇ 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 ಮಾಡ್ತಿದ್ದಾಗ ಮಾತ್ರ ಆ ಕೆಲಸದಲ್ಲಿ ನನಗೆ ಸಿದ್ಧಿ ಬರುತ್ತೆ. ಅಂದರೆ ಅದನ್ನು ನಾನು ಯೋಚನೆನೂ ಮಾಡ್ದಲೆ ಆ ಒಂದು ಕೆಲಸ ನಡೆಸ್ಕೊಂಡು ಹೋಗಬೇಕು ಅಂತಂದರೆ ನಾನು ಅದ್ರ ಬಗ್ಗೆ ಎಷ್ಟು ನಿಷ್ಠೆಯಿಂದ ಅದ್ರ ಬಗ್ಗೆ ನಡ್ಕೊಂಡಿದ್ದೀನಿ ಅಂತ ಅಲ್ವಾ. ಈ ಒಂದೇ ದಾರಿನಲ್ಲಿ ಹೋಗ್ತಾ ಇದ್ದರೆ ಆ ದಾರಿನಲ್ಲಿ ಹುಲ್ಲು ಬೆಳೆಯಲ್ಲ ಅಲ್ವಾ. ಯಾಕೆ ಬೆಳೆಯಲ್ಲ ಅಂತಂದರೆ, ಅದು ನಡೆದು ಏನಾಗ್ತಾ ಇರುತ್ತೆ ಅಂತಂದರೆ, ಅದು ಒಂದು ಪಾತ್ ಆಗ್ಬಿಟ್ಟಿರುತ್ತೆ. ಸೊ ಇದು ದಾರಿನ ಮಾಡಿಕೊಡುತ್ತಲ್ವಾ, ಆ ದಾರಿನ ಮಾಡಿಕೊಟ್ಟಿದ್ದ ವಿಚಾರಗಳನ್ನು ಮರಿದಲೆ ಇರುವಂಥದ್ದೇ ನಿಷ್ಠೆ ತೋರಿಸೋದಕ್ಕೆ ಅಂತ. ಈಗ ನಾನು ಮನೆಯಲ್ಲಿ ಮದುವೆ ಆದಮೇಲೆ ಹೆಂಡತಿಗೆ ಗಂಡನಾಗಿರೋ ನಿಷ್ಠೆ ಆಗಿದ್ದರೆ ಒಬ್ಬಳಿಗೆ ಗಂಡನಾಗಿರ್ತೀನಿ. ನಾನು ಹೆಂಡತಿ ಮನೇಲಿದ್ದು 4 ಜೊತೆ ಹೆಣ್ಣಿನ ಜೊತೆ ಸುತ್ತುತ್ತಾ ಇದ್ದರೆ, ಯಾರ ಮೇಲೂ ನಿಷ್ಠೆ ಇಲ್ದಿದ್ರೆ ಏನಾಗುತ್ತೆ ನನಗೆ? ಅದಕ್ಕೆ ಬೇಕಾದ ಪ್ರತಿಫಲ ಸಿಗಲ್ವಾ? ಅದಕ್ಕೆ ಧರ್ಮನಿಷ್ಠೆ ಅಂತಂದರೆ ಏನು ಅಂತಂದರೆ, ನಾನು ಯಾವ ಧರ್ಮವನ್ನು ಅಥವಾ ನಾನು ಯಾವ ರೂಲ್ಸ್ನ ಪಾಲಿಸ್ತಾ ಇದ್ದೀನೋ ಅದಕ್ಕೆ ಪೂರಕವಾಗಿದ್ದೀನಿ ಅಥವಾ ಅದನ್ನು ಯಾವತ್ತೂ ಪಾಲಿಸ್ತೀನಿ ಅನ್ನೋದು ನಿಷ್ಠೆ ಅಷ್ಟೆ, ಬೇರೆ ಏನಿಲ್ಲ. ಧರ್ಮನಿಷ್ಠೆ ಅಂತ ಅನ್ನೋದು ನಾನು ನಂಬಿಕೊಂಡಿರುವಂಥ ಪದ್ಧತಿಗಳನ್ನು ಬಿಡದೆ ಪಾಲಿಸೋದು ಧರ್ಮನಿಷ್ಠೆಯ ಭಾಗ. ಹಾಗಂತ ಧರ್ಮನಿಷ್ಠೆ ಬದಲಾಗತ್ತಾ ಅಂತಂದರೆ, ಮೂಲ ಧರ್ಮದ ಇದೆಯಲ್ಲ ಅದು ಯಾವತ್ತೂ ಬದಲಾಗಕ್ಕೆ ಸಾಧ್ಯ ಇಲ್ಲ. ಅಂದರೆ ಗಾಳಿನ ನಾನು ಉಸಿರಾಡಲೇಬೇಕು, ಬೆಂಕಿನ ನಾನು ಸುಡೋದಕ್ಕೆ ಉಪಯೋಗಿಸ್ಬೇಕು. ಅದು ಹೀಟ್ ಇದೆಯಲ್ಲ, ಸುಡೋದು ಅಂದ್ಕೂಡಲೇ ಈ ಟೆಂಪ್ರೇಚರ್ ಅಂತ ತಗೋಬಾರ್ದು ನಾವು. ಬೆಂಕಿ ಅಂತಂದಾಗ ಟೆಂಪ್ರೇಚರ್ ಅಂತ ತಗೊಂಡಾಗ -ಡಿಗ್ರಿನಲ್ಲಿ ತಣ್ಣಗಾಗ್ಬಿಡುತ್ತಲ್ಲ ಅಂತಂದರೆ, ಅದು ಫುಲ್ ಮೈನಸ್ಸಿಗೆ ತಗೊಂಡೋಗಿ ಅದು ಸುಡುತ್ತೆ. ಈ ನೈಟ್ರೋಜನ್ ಇದೆಯಲ್ಲ ಅದರಲ್ಲಿ ಕೈ ಹಿಡಿ, ಬ್ರಿಟಲ್ ಆಗ್ಬಿಡುತ್ತೆ ಕೈ. ಇಲ್ಲಿ ಫುಲ್ಲು ಬೆಂಕಿನಲ್ಲಿ ಇಟ್ಟಾಗ ಹೇಗೆ ಬೂದಿ ಆಗುತ್ತೋ ಅಲ್ಲಿ ಬ್ರಿಟಲ್ ಆಗೋಗುತ್ತೆ ಫುಲ್ಲು. ಅಂದರೆ ಟೆಂಪ್ರೇಚರ್ ಇದೆಯಲ್ಲ, ಅದು ಅತಿಯಾದರೂ ಕಷ್ಟ, ಕಡಿಮೆ ಆದರೂ ಕಷ್ಟ. ಅಂದರೆ ಎರಡೂ ಕಡೆ ಅತಿ, ಮಧ್ಯದಲ್ಲಿ ಹೋಗ್ತಾ ಇರೋದು ಇದೆಯಲ್ಲ, ಅಂದರೆ ಯಾವುದನ್ನೇ ಪಾಲಿಸ್ಬೇಕಾದ್ರೆ ಮೇಲಕ್ಕೂ ಹೋಗ್ತಾ ಇಲ್ಲ, ಕೆಳಗೂ ಹೋಗ್ತಾ ಇಲ್ಲ, ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ. ಯಾವಾಗಷ್ಟೇ ಅದನ್ನು ಪಾಲಿಸೋಕ್ಕೆ ಸಾಧ್ಯ. ಕೆಳಗಡೆ ಹೋದರೆ ಬಿದ್ದೋಗ್ತೀನಿ, ಮೇಲೆ ಏನಾದರೆ ಹಾರೋಗ್ತೀನಿ. ಅದನ್ನು ಪಾಲಿಸ್ತಾ ಇದ್ದೀನಿ ಅಷ್ಟೇ. ಯಾವಾಗ ಕರೆಕ್ಟಾಗಿ ಪಾಲಿಸ್ತೀನಿ ಅದಕ್ಕೆ ನಿಷ್ಠನಾಗಿದ್ದೀನಿ ಅಂತ. ಧರ್ಮನಿಷ್ಠೆ ಅನ್ನೋದು ಪ್ರತಿಯೊಂದರಲ್ಲೂ ಇದೆ. ಈಗ ಧರ್ಮ ಅನ್ನೋದು ರೂಲ್ಸ್ ಅಂತ ಹೇಳಿದಾಗ ಎಲ್ಲೆಲ್ಲಿ ಯಾವ್ಯಾವ ರೂಲ್ಸ್ನ ಫಾಲೋ ಮಾಡ್ತಿದ್ದೀನಿ ಅಂತ ಅನಿಸುತ್ತೆ, ಅದೆಲ್ಲ ಆ ಧರ್ಮಕ್ಕೆ ನಾನು ನಿಷ್ಠನಾಗಿದ್ದೀನಿ ಅಂತ. ಪತಿ ಧರ್ಮಕ್ಕೆ ನಿಷ್ಠ ಆಗಿದ್ದೀನಿ, ಇದಾಮೇಲೆ ರಾಜಧರ್ಮಕ್ಕೆ ನಿಷ್ಠ ಆಗಿದ್ದೀನಿ, ಪುತ್ರ ಧರ್ಮಕ್ಕೆ ನಿಷ್ಠ ಆಗಿದ್ದೀನಿ. ಇದೆಲ್ಲದನ್ನೂ ಧರ್ಮ ಅಂತ ಹೇಳ್ತೀವಿ ನಾವು. ಯಾವುದನ್ನು ಅಧರ್ಮದಲ್ಲಿ ಯಾವುದೂ ನಡೆಸಲ್ಲ ಅಂತ. ಏನದು, ನಾನು ಮಗ ಆಗಿದ್ದುವೆ ಅವನಿಗೆ ತಂದೆ ನಡ್ಕೊಳಕ್ಕಾಗಲ್ಲ ಅಲ್ವಾ, ನಾನು ಪುತ್ರ ಧರ್ಮದಲ್ಲೇ ನಡ್ಕೋಬೇಕು, ಅದನ್ನು ಮಾಡ್ತಾಯಿದ್ದೀನಿ ಅಂತ. ನಾನು ಎಲ್ಲಿವರೆಗೂ ಆ ಧರ್ಮವನ್ನು ಪಾಲಿಸ್ತಾ ಇದ್ದೀನೋ ಆ ಧರ್ಮಗೆ ನಿಷ್ಠನಾಗಿದ್ದೀನಿ ಅಂತ ಅರ್ಥ. ಯಾವತ್ತೂ ನಾನು ಆ ಧರ್ಮವನ್ನು ಬಿಟ್ಟು ಬೇರೆ ನಾನು ಮಾಡಿಲ್ಲ ಅನ್ನೋದು ಧರ್ಮನಿಷ್ಠ ಅನ್ನೋದಕ್ಕಷ್ಟೇ. ಆ ಧರ್ಮನಿಷ್ಠ ಅನ್ನೋದು ಸುಮ್ಮನೆ ವರ್ಡ್. ಅದೇ ಜನ ಒಂದೊಂದು ಕಡೆ
ಆ ಧರ್ಮವನ್ನು ಬದಲಾಯಿಸಿ, ಅಂದರೆ ನಿಷ್ಠೆಯನ್ನು ಬದಲಾಯಿಸಿ ಬೇರೆ ಆದಾಗ ಅದರಿಂದ ಅನುಭವಿಸಿದಾರಲ್ಲ. ಸುಮಾರು ನೋಡ್ತೀವಲ್ಲ ಪೇಪರ್ಗಳಲ್ಲಿ ಇವತ್ತಿನ ದಿನಗಳಲ್ಲಿ. ಏನದು ಜಿಹಾದಿಗಳು ಮಾಡುವಂಥ ಇದಿರ್ಬೋದು, ಅಥವಾ ಇದಾಗತ್ತಲ್ಲೇನು ಕನ್ವರ್ಷನ್ ಆಗಿ ಇದಾಗ್ತಾರಲ್ಲ ಅದು. ಈಗ ಎಲ್ಲರೂ ಯಾಕೆ ಈಗ ಹೊರದೇಶಗಳಲ್ಲೆಲ್ಲ ಹಿಂದೂ ಧರ್ಮಕ್ಕೆ ವಾಪಸ್ ಒಪ್ಕೋತಾ ಇದ್ದಾರೆ ಅಂತಂದರೆ, ಹಿಂದೂ ಧರ್ಮ ಎಲ್ಲ ಸನಾತನ ಧರ್ಮ ಎಲ್ಲವಾಗಲೂ ಎಲ್ಲ ಕಡೆ ಇದ್ದಂಥದ್ದು. ಒಂದಿಷ್ಟು ಜನಕ್ಕೆ ಮಧ್ಯದಲ್ಲಿ ತಿಳುವಳಿಕೆ ಇಲ್ದಲೆ ಆಚೀಚೆ ಸರಿದಿದ್ರು. ವಾಪಸ್ ಅವರಿಗೆ ಇದು ಬಿಟ್ಟರೆ ಇನ್ನೇನೂ ಇಲ್ಲ, ಅದೊಂದೇ ಇರೋದು ಅಂತ ಯಾವಾಗ ಅನ್ಸಕ್ಕೆ ಶುರುವಾಗುತ್ತೆ, ವಾಪಸ್ ದೇವಿಲ್ ಬರ್ತಾರೆ. ಎಲ್ಲೋದ್ರೂ ಅಲ್ಲಿಗೆ ಬರಬೇಕು. ಈಗ ಸಮುದ್ರದಿಂದ ನೀರು ಆವಿಯಾಗಿ ಮಳೆ ಆಗಿ ಕೆರೆ ನದಿಗಳಲ್ಲಿ ಇದಾಗಿ ವಾಪಸ್ ಹೋಗಿ ಸಮುದ್ರ ಸೇರುತ್ತಲ್ಲ, ಆ ಥರ ಸನಾತನ ಧರ್ಮ ಅನ್ನೋದು ಒಂದು ಸಮುದ್ರ. ಎಲ್ಲಿ ಎಷ್ಟು ಆವಿ ಆದ್ರೂ ವಾಪಸ್ ಬಂದು ಅಲ್ಲಿಗೆ ಸೇರಬೇಕು. ಇದು ಸನಾತನ ಧರ್ಮಕ್ಕೆ ಅಥವಾ ನಮ್ಮ ಧರ್ಮದ ಹಿರಿಮೆ. ಸೊ ಹಾಗಾಗಿ ನಾವು ಇದು ನಿಮ್ಮ ಕಾರ್ಯಕ್ರಮನೂ ನಮ್ಮ ಧರ್ಮ ನಮ್ಮ ಹೆಮ್ಮೆ ಅಂತ ಹೇಳ್ಕೊಳ್ಳೋದ್ರಲ್ಲಿ ಯಾವ ಇದು ಇಲ್ಲ. ಎಲ್ಲರೂ ಪ್ರತಿಯೊಬ್ಬರೂ ಅವ್ರ ಧರ್ಮನ ಅವ್ರ ಹೆಮ್ಮೆಯಿಂದಲೇ ನೋಡ್ತಾರೆ. ಎಲ್ಲಿವರೆಗೆ ಅಂತಂದರೆ ಅವರ ಮೂಲ ಧರ್ಮ ಏನು ಅಂತ ಗೊತ್ತಾಗೋವರೆಗೂ, ಅಲ್ಲಿವರೆಗೂ ಅವ್ರ ಧರ್ಮ ಅವ್ರಿಗೆ ಹೆಮ್ಮೆ. ಆಮೇಲೆ ಪ್ರತಿಯೊಬ್ಬರು ಬರಲೇಬೇಕು ವಾಪಸ್ ಸನಾತನ ಧರ್ಮಕ್ಕೆ. ಸನಾತನ ಧರ್ಮದಲ್ಲೇ ನಾವಿರೋದ್ರಿಂದ ಯಾವಾಗಲೂ ಹೆಮ್ಮೆಯಾಗಿರುವಂಥ ಕೆಲಸವನ್ನು ಮಾಡಬೇಕು ಅಂತಂದರೆ ಸನಾತನ ಧರ್ಮದ ಎಲ್ಲ ರೂಲ್ಸ್ಗಳನ್ನು ಅಥವಾ ಏನು ಕಟ್ಟಳೆಗಳನ್ನಿದೆ ಅದನ್ನು ಪಾಲಿಸೋದು. ಕಟ್ಟಳೆ ಅಂದ ಕೂಡಲೇ ಅದನ್ನು ಬೇರೆ ರೀತಿ ನೋಡೋ ಅವಶ್ಯಕತೆ ಇಲ್ಲ. ಅದು ಪದ್ಧತಿಗಳು. ಕಟ್ಟಳೆಗಳು ಅಂದರೆ ಪದ್ಧತಿಗಳು ಅಂತ. ಬೆಳಗ್ಗೆ ಎದ್ದ ಕೂಡಲೇ ಮುಖ ತೊಳಿಬೇಕು ಅಂತ ಹೇಳ್ತಾರಲ್ಲ, ಅದೊಂಥರ ಪದ್ಧತಿ ಅದು. ಸರ್, ಈಗ ಧರ್ಮನಿಷ್ಠೆ ಅಂತ ನೀವು ಹೇಳ್ತಾ ಇದ್ರಿ. ಸೊ ಈ ಧರ್ಮನಿಷ್ಠೆ ಒಂದು ಕಡೆ, ಈಗ ಸನಾತನ ಧರ್ಮದಲ್ಲಿ ನಾವು ಒಂದು ದೇವರು ಅನ್ನೋ ಕಾನ್ಸೆಪ್ಟ್ ಬಂದಾಗ, ಈಗ ಸನಾತನ ಧರ್ಮ ಹಾಗೂ ದೇವರು, ಈ ಧರ್ಮನಿಷ್ಠೆನ ನಾನು ಪಾಲನೆ ಮಾಡದೇ ಇದ್ದಾಗ ದೇವರು ನನಗೆ ಶಿಕ್ಷೆ ಕೊಡ್ತಾರ? ದೇವರು ಅನ್ನೋದನ್ನು ನೀವು ಏನಂತ ಯೋಚನೆ ಮಾಡ್ತೀರ ಅನ್ನೋದು ಇಂಪಾರ್ಟೆಂಟು. ಈಗ ನಾನು ಈ ಹಿಂದೆ ಮಾತಾಡೋ ಇದರಲ್ಲಿ ನಿಮ್ಮೊಳಗೆ ಒಬ್ಬ ದೇವರಿದ್ದಾನೆ ಅಂತ ಹೇಳಿದೆ ನಾನು. ಒಳಗಡೆ ಇರುವ ದೇವರನ್ನು ನೀವು ತೃಪ್ತಿಪಡಿಸಲಿಲ್ಲ ಅಂತಂದರೆ, ಅಥವಾ ಅವನಿಗೆ ಸರಿಯಾಗಿ ನೀವು ನಡ್ಕೊಳ್ಳಿಲ್ಲ ಅಂತಂದರೆ ನಿಮಗೆ ತೊಂದರೆ ಆಗುತ್ತೋ ಇಲ್ವೋ? ಖಂಡಿತ ಆಗುತ್ತೆ. ನಿಮ್ಮ ದೇಹಕ್ಕೆ ನಿಮಗೆ ಗೊತ್ತಿದೆ ಹೇಗೆ ನಿಮ್ಮ ಜೀವನನ ಪಾಲಿಸ್ಬೇಕು ಅಂತ, ಆಯಿತಾ? ನಿಮ್ಮ ಜೀವನವನ್ನು ಪಾಲಿಸ್ಬೇಕಾದ್ರೆ ನೀವು ಇದೇ ರೀತಿ ಆಹಾರ ತೊಗೋಬೇಕು, ಇಷ್ಟೇ ಸಮಯಕ್ಕೆ ಆಹಾರ ತೊಗೋಬೇಕು, ಇಷ್ಟೇ ಆಹಾರ ತೊಗೋಬೇಕು, ಇದೆಲ್ಲ ಇದೆ ತೇನೆ. ಅದನ್ನು ಬಿಟ್ಟು ಬೇರೆ ಮಾಡಿ ನಿಮಗೆ ಶಿಕ್ಷೆ ಕೊಡ್ತಾನೆ ಇಲ್ಲಿ ಒಳಗಡೆ ಇರೋನು. ನಿಮಗೆ ಒಂದು ಹೊಟ್ಟೆಗೆ ಒಂದು ಆಕಾರ ಇದೆ, ಆಕಾರಕ್ಕೆ ಎಷ್ಟು ತುಂಬಿಸ್ಬೇಕೋ ಅಷ್ಟು ತುಂಬಿಸ್ಬೋದು. ಅದಕ್ಕಿಂತ ಜಾಸ್ತಿ ತುಂಬಿದ್ರೆ ತೊಂದರೆ ಆಗುತ್ತೆ. ಏನಾಗ್ಬೋದು? ಶಿಕ್ಷಣ. ಅದನ್ನು ನೀವು ಶಿಕ್ಷೆ ಅಂತ ತಿಳ್ಕೊಂಡ್ರೆ ಮಿಕ್ಕ ಸಮಯಗಳಲ್ಲಿ, ಅಂದರೆ ನಾನು ಮಾಡುವ ಕೆಲಸಗಳಲ್ಲಿ ನನಗೆ ತೊಂದರೆಯಾಗುವ ರೀತಿ ಅಂತ ನಡ್ಕೊಂಡಾಗ ನಾನು ಯೋಚನೆ ಮಾಡಬೇಕು, ನಾನು ಮಾಡಿದ ಕೆಲಸ ಇದೆಯಲ್ಲ ಅದು ಸರಿ ಇತ್ತೋ ಇಲ್ವೋ ಅಂತ. ಯಾವಾಗ ಈ ನನಗಾಗ್ತಿರೋ ತಪ್ಪೆಲ್ಲ ನನ್ನ ತಪ್ಪಿಂದ ಆಗಿದೆ ಅಂತ ಗೊತ್ತಾಗ್ತಾ ಹೋಗುತ್ತೆ, ಆವಾಗ ನೀವು ಬೇರೆ ಯಾರನ್ನೂ ದೂಷಣೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ ಅಂತಂದರೆ ನಮಗೆ ಅದ್ವೈತದಲ್ಲಿ ಹೇಳ್ಕೊಟ್ಟಿರೋದೇ ಹಾಗೆ, ಅಥವಾ ಅದ್ವೈತ ತತ್ವ ಇರೋದೇ ಹಾಗೆ. ನಾನು ಒಬ್ಬರಿಗೆ ತೊಂದರೆ ಮಾಡಿದಾಗ, ಅಥವಾ ನನಗೆ ತೊಂದರೆ ಮಾಡ್ಕೊಂಡಾಗ ಏನು ತೊಂದರೆ ಆಗುತ್ತೋ ಅದೇ ಇನ್ನೊಬ್ಬಂಗೂ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ದಾಗ ನಾನು ಇನ್ನೊಬ್ಬನಿಗೆ ತೊಂದರೆ ಮಾಡೋಕ್ಕೋಗಲ್ಲ ಅಲ್ವಾ? ಸೊ ಅದೇ ರೀತಿ ನನಗೆ ಊಟ ಮಾಡ್ಬೇಕಾದ್ರೆ ಖಾರ ಜಾಸ್ತಿ ಆಯಿತು ಅಲ್ವಾ, ನಾನು ಇನ್ನೊಬ್ಬಂಗೂ ಅದೇ ಥರ ಹಾಕ್ಕೊಡ್ಬೇಕಾರೆ ಒಂದು ಹದಕ್ಕೆ ಖಾರ ಹಾಕಿ ಕೊಡಬೇಕು. ಅಡುಗೆನ ತುಂಬ ಖಾರ ಹಾಕಿ ಮೆಣಸಿನ್ಕಾಯಿ ಕೊಟ್ಬಿಡ್ಬೇಕಾ? ಅದಕ್ಕೆ ಹಾಕಿ ಕೊಡಬೇಕು. ಆದರೆ ಕಾಲ ಮತ್ತು ದೇಶಕ್ಕೆ ಅನುಗುಣವಾಗಿ ಅದು ವ್ಯತ್ಯಾಸ ಆಗತ್ತೆ ಅಂತ ಹೇಳಿದ್ದೀನಿ ಮುಂಚೆನೇ. ಯಾಕೆ ಅಂತಂದರೆ ಅದೇ ಚೇಂಜಸ್ ಇರೋದು ನಮ್ಮಲ್ಲಿ ಸನಾತನ ಧರ್ಮದಲ್ಲಿ. ಅದೇ ನಾರ್ತ್ ಕರ್ನಾಟಕದಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಮೆಣಸಿನ್ಕಾಯಿ ಇಲ್ದಿದ್ರೆ ಅಡುಗೆನೇ ಇಲ್ಲ ಅವ್ರಿಗೆ. ಜೊತೆಗೆ ಮೆಣಸಿನ್ಕಾಯಿ ತಿಂತಾರೆ. ಅವ್ರಿಗೆ ಅದು ಸರಿ ಆಯ್ತಲ್ಲ, ನಮಗೆ ಯಾಕೆ ಸರಿ ಆಗಲಿಲ್ಲ ಅಂದರೆ ಆ ಭಾಗಕ್ಕೆ ಹೋಗಿ ಅಲ್ಲೇ ಉಳಿರಿ ನೀವು. ನೀವು ಮೆಣಸಿನ್ಕಾಯಿ ತಿಂತೀರ. ಯಾಕೆ ಅಂತಂದರೆ ಅಲ್ಲಿ ಬಿಸಿಲಿಗೆ ಬಾಡಿನಲ್ಲಿರೋ ಎಲ್ಲ ಸಾಲ್ಟ್ಗಳು ಹೋದಾಗ, ಎವಾಪರೇಟ್ ಹೋದಾಗ ನಿಮಗೆ ಮೆಣಸಿನ್ಕಾಯಿ ತಿಂದು ಅದರೊಳಗಿರುವಂತಹ ಖನಿಜಾಂಶಗಳು ನಿಮ್ಮ ದೇಹಕ್ಕೆ ಸೇರ್ಕೊಳ್ತಿದ್ರೆ ನಿಮಗೆ ಆರೋಗ್ಯ ಸರಿ ಇರಲ್ಲ.
ಅದಕ್ಕೋಸ್ಕರ ನಿಮಗೆ ಅದು ಬೇಕು. ಓಕೆ ಸರ್, ಇಷ್ಟೊತ್ತು ನಮ್ಮ ಜೊತೆ ಇದ್ದು ಬಹಳ ಅದ್ಭುತವಾಗಿ ನಮಗಿರೋಂಥ ಪ್ರಶ್ನೆಗಳಾಗಲಿ ಹಾಗೂ ಸನಾತನ ಧರ್ಮದ ಬಗ್ಗೆ ಅರಿವನ್ನು ಬಹಳ ಸೊಗಸಾಗಿ ಮೂಡಿಸಿದ್ದೀರಾ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ನೀವು ಇಲ್ಲಿ ಬಂದು ನಮ್ಮ ಜೊತೆ ಸಮಯ ಕಳೆದಿದ್ದಕ್ಕೆ ತಮಗೆ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಧರ್ಮ ನಮ್ಮ ಹೆಮ್ಮೆ ಕಾರ್ಯಕ್ರಮದಲ್ಲಿ ನಾವು ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡಿದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಧನ್ಯವಾದಗಳು.